ತಿಂದ್ಬಿಟ್ಯಾ? ನಿನ್ಗೆ ಗೊತ್ತಾ ರಾಗಿ ಮುದ್ದೆ ತಿಂದ್ರೆ ಕಪ್ಪುಗಾಗ್ಬಿಡ್ತಾರೆ. ಅಮ್ಮ ಹಾಗಾದ್ರೆ ನಮ್ಮ ವೈಶು ಕಪ್ಪುಗಾಗ್ಬಿಡ್ತಾಳೆ. ಅಯ್ಯೋ ಪಾಪ. ಆಮೇಲೆ ಎಲ್ಲರೂ ವೈಶು ವೈಶು ಅಂತ ಕರೆಯೋದ್ ಬಿಟ್ಟು ಕರ್ಕಿ ಕರ್ಕಿ ಅಂತ ಕರೀತಾರೆ. ಪಾಪ ಹಿಂಗಾಗ್ಬಾರ್ದಿತ್ತು. ವೈಶು ಮುದ್ದೆ ಉಣ್ಬಿಟ್ಟಲ್ಲ ವೈಶು. ನನ್ ಕಪ್ಪುಗಾಗ್ಬಿಡ್ತೀನಾ? ನಾಳೆಯಿಂದ ನಾನು ಯಾರಿಗೂ ಮುಖ ತೋರ್ಸಕ್ಕಾಗೋದಿಲ್ವಾ? ಅಮ್ಮ, ನನ್ ಕಪ್ಪುಗಾಗ್ಬಿಡ್ತೀನಿ. ಹ್ಞೂ ವೈಶು, ನಿಜವಾಗ್ಲೂ ಕಪ್ಪುಗಾಗ್ಬಿಡ್ತೀಯ. ಹೋಗು ಮೊದಲು ನಿನ್ನ ಫ್ರೆಂಡ್ಸ್ಗಳಿಗೆಲ್ಲ ಈ ನಿನ್ನ ಬ್ಯೂಟಿಫುಲ್ ಮುಖನ ಇವತ್ತೊಂದೇ ದಿನ ಅಲ್ವಾ ಇರೋದು, ಎಲ್ಲಾರ್ಗೂ ತೋರಿಸ್ಕೊಂಬರಗಪ್ಪ. ಹೋಗಪ್ಪ ಹೋಗು ವೈಶು. ನಾಳೆ ನೀನು ಕಪ್ಪುಗಾಗ್ಬಿಟ್ರೆ ಯಾರು ನಿನ್ನ ಹತ್ರ ಸೇರ್ಸಲ್ಲ ವೈಶು. ಹೋಗು. ನನ್ ಮುದ್ದೆ ಉಣ್ಣಲ್ಲ ಅಂತ ಹೇಳಿದ್ರು, ಅಮ್ಮ ಕೇಳಿಲ್ಲ ಅಣ್ಣ. ಬಲವಂತ ಮಾಡಿ ಊಟ ಮಾಡಿಸ್ಬಿಟ್ರು. ನನ್ ಕಪ್ಪುಗಾಗ್ಬಿಡ್ತೀನಿ. ಇವಾಗ ಏನ್ ಮಾಡ್ಲಿ? ಟೀಚರ್ ಮದ್ದೆ ಜಾಸ್ತಿ ಹೊಡಿತಾರೆ, ಇನ್ನು ಜಾಸ್ತಿ ಹೊಡಿತಾರೆ ಕಪ್ಪುಗಾಗಿದ್ಯಾ ಅಂತ. ನನ್ ಯಾರಿಗೂ ಇಷ್ಟ ಆಗಲ್ಲ. ಏನ್ ಮಾಡ್ಲಿ ಇವಾಗ? ಏ ಚೇತು, ಸುಮ್ಮನೆ ಇರೋ. ಮೊದ್ಲೇ ಅವಳು ಅಷ್ಟೊಂದು ಇದ್ರಲ್ಲಿದ್ದಾಳೆ, ಅದ್ರಲ್ಲಿ ನೀನ್ ಬೇರೆ ಏನೇನೋ ಇಲ್ಲ ಅವಳಿಗೆ ಅಳಿಸ್ತಿದ್ಯಲ್ಲೋ. ಏ ಅಮ್ಮ, ಏನಾಗಿತ್ತು ನಿನಗೆ? ನಾನು ಎಷ್ಟು ಚೆನ್ನಾಗಿದ್ದೀನಿ, ನಿನಗೆ ಹೊಟ್ಟೆ ಉರಿ. ಅದಕ್ಕೆ ಅಲ್ವಾ ನಾನು ಕಪ್ಪುಗಾಗ್ಬೇಕು ಅಂತ ಮುದ್ದೆ ತಿನ್ಸಿದ್ದು. ನಾನು ಬೇಡ ಬೇಡ ಅಂತ ಹೇಳಿದ್ರು ಮುದ್ದೆ ತಿನ್ಸಿದ್ದು. ನನ್ನ ಫ್ರೆಂಡ್ ಹೇಳಿದ್ಲು ಮುದ್ದೆ ಉಂಡು ನಾನು ಕಪ್ಪುಗಾಗಿದ್ದೀನಿ ಅಂತ. ನಾನು ನಂಬಾದಿತ್ತು. ಏ ವೈಶು, ಏನೇ ಆಗಿತ್ತು ನಿಮ್ಗೆ? ಮುದ್ದೆ ಉಂಡ್ರೆ ಯಾರು ಕಪ್ಪುಗಾಗಲ್ಲಮ್ಮ. ಪುಟ್ಟಿ, ನಾನು ಸಣ್ಣ ನಿಮ್ ತರ ಇದ್ನಲ್ಲ, ಚಿಕ್ಕ ಹುಡುಗಿಯಿಂದನೂ ಮುದ್ದೆ ಉಣ್ಕಂತಾನೆ ಬಂದಿದ್ದೀನಿ ನೋಡು. ನಾನು ಕಪ್ಪುಗಾಗಿದ್ದೀನಾ? ಇಲ್ಲ ಪುಟ್ಟಿ, ಆತರ ಏನಿಲ್ಲ. ಅಣ್ಣ ತಮಾಷೆ ಮಾಡ್ತಿದ್ದಾನೆ ಕಣೋ. ಏ ಅಮ್ಮ, ನೀ ಸುಮ್ಮನೆ ಇರು. ನನಗೆ ಗೊತ್ತು ಅಣ್ಣ ಸುಳ್ಳು ಹೇಳ್ತಿಲ್ಲ, ನೀನೇ ಸುಳ್ಳು ಬುರ್ತಿ ಚಾಡಿ ಚುಕ್ತಿಯ. ನೀನೇ ತಾನೇ ನನಗೆ ಮುದ್ದೆ ಉಣ್ಣು ಅಂತ ಉಣ್ಸಿದ್ದು. ನನಗೆ ಇದೇನು ಹೇಳ್ಬೇಡ. ನನ್ನನ್ನು ಬೆಳ್ಳಗ್ ಮಾಡು. ಬ್ಯೂಟಿ ಪಾರ್ಲರ್ಗೆ ಹೋಗೋಣ ಬಾ. ನನ್ನನ್ನು ಬೆಳ್ಳಗ್ ಮಾಡು, ಬ್ಯೂಟಿ ಪಾರ್ಲರಿಗೆ ಕರ್ಕೊಂಡು ಹೋಗ್ಬರೋಣ ನಾವು. ಲೇ ವೈಶು, ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವೇನೆ ನಿನಗೆ? ಎಷ್ಟತಿ ಹೇಳ್ತಾರೆ? ಬಾಯಿ ತುಂಬಾ ಉದ್ದ ಆಯ್ತು ವೈಶು ನಿಂದು. ಏನೋ ಚಿಕ್ಕ ಹುಡುಗಿ ಹೋಗ್ಲಿ ಹೋಗ್ಲಿ ಅಂತ ಸುಮ್ಮನಿದ್ರೆ ಅದೇನ್ ಬೊಂಬಡಿ ಬಡ್ಕೊಂತಿದ್ದಾಳೆ. ಈ ಪ್ರಪಂಚದಲ್ಲಿ ಯಾರು ತಿನ್ಲೇ ಇರೋದನ್ನ ತಿನ್ಬಿಟ್ಲೇನೋ ಅನ್ನೋ ತರ ಆಡ್ತಿದ್ದಾಳೆ. ನೋಡು ವೈಶು, ಇದೊಂದ್ಸತಿ ಹೇಳ್ತೀನಿ ಅಷ್ಟೇ. ಮುದ್ದೆ ತಿಂದ್ರೆ ಕಪ್ಪುಗಾಗ್ತಾರೆ ಅಂತ ಯಾರೇ ನಿನಗೆ ಹೇಳಿದ್ದು? ಕರ್ಕೊಂಬಾರ ಇಲ್ಲಿ ಅವರನ್ನ. ಮುದ್ದೆ ತಿಂದ್ರೆ ಶಕ್ತಿ ಬರುತ್ತೆ ವೈಶು, ಅರ್ಥ ಮಾಡ್ಕೋ. ಮುದ್ದೆ ತಿಂದ್ರೆ ಕಪ್ಪುಗಾಗಲ್ಲಮ್ಮ ಯಾವುದೇ ಕಾರಣಕ್ಕೂ. ಇದನ್ನಾದ್ರೂ ತಿಳ್ಕೊ. ನಾನು ನಿಮ್ಮ ಅಮ್ಮ ಕಣೆ, ಅವ್ರ ಮಾತು ನಂಬ್ತೀಯ, ನನ್ನ ಮಾತು ನಂಬಲ್ವಾ ನೀನು? ನನ್ ಕಪ್ಪುಗಾಗಿಲ್ಲ ಇನ್ನು, ಆದ್ರೆ ಈಗಲೇ ಸಿಟ್ ಮಾಡ್ತಿದ್ಯಾ ನೀನು. ಇನ್ನು ನನ್ ಕಪ್ಪುಗಾಗ್ಬಿಟ್ರೆ ನೀನು ಇನ್ನೂ ಸಿಟ್ ಮಾಡ್ಕೊಂತೀಯಾ? ನನ್ ಚೆನ್ನಾಗಿಲ್ಲ ಅಂತ ಬೈದು ಹೊರಗೆ ದಬ್ಬಿಡ್ತೀಯಾ? ನಾನು ಏನ್ ಮಾಡ್ಲಿ? ಅಯ್ಯೋ, ನನ್ ಕರ್ಕೊಂಡು ಹೋಗ್ಬಾ ಬ್ಯೂಟಿ ಪಾರ್ಲರ್ಗೆ. ನನ್ ಬೆಳ್ಳಗ್ ಮಾಡ್ಬಾ ಅಮ್ಮ. ಬಾ ಅಮ್ಮ, ಹೋಗೋಣ. ಅಯ್ಯೋ ಶ್ರೀಕೃಷ್ಣ, ಹೆಂಗಪ್ಪ ಈ ಹುಡುಗಿಗೆ ಹೇಳಿ ಅರ್ಥ ಮಾಡಿಸ್ಲಿ ನಾನು? ಅಯ್ಯೋ ದೇವ್ರೆ, ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ವಲ್ಲ. ಅದ್ರಲ್ಲಿ ಇವನೊಬ್ನು ತರ್ಲೆ. ಇವನೊಬ್ಬ ಇಲ್ದೇ ಇರೋದನ್ನೆಲ್ಲ ಹೇಳಿ ಅವಳ ತಲೆ ಇನ್ನೂ ಕೆಡಿಸ್ಬಿಟ್ಟ. ವೈಶು ವೈಶು, ಹೋಗಮ್ಮ ನಿನ್ನ ಫ್ರೆಂಡ್ನ ಮಾತಾಡ್ಸ್ಕೊಂಬಾ. ಹೋಗಮ್ಮ, ರೂಮಲ್ಲಿ ಅಕ್ಕ ಇದ್ದಾಳೆ, ಅವಳನ್ನು ಮಾತಾಡ್ಸ್ಕೊಂಬಾ. ನಾಳೆ ನಿನ್ನ ಕಪ್ಪುಗಾದ್ರೆ ಯಾರು ಮಾತಾಡ್ಸಲ್ಲ ವೈಶು ನಿನ್ನ. ಹೋಗ್ ವೈಶು, ಮಾತಾಡ್ಸ್ಕೊಂಬಾ. ಏಯ್ ಚೇತು, ಸುಮ್ಮನೆ ಒಳಗೋದ್ರೆ ಸರಿ, ಸಿಟ್ ಬರ್ಸ್ಬೇಡ್ರಿ. ವೈಶು ಕಪ್ಪುಗಾಗ್ತಾಳೆ, ವೈಶು ಕಪ್ಪುಗಾಗ್ತಾಳೆ, ವೈಶು ಕಪ್ಪುಗಾಗ್ತಾಳೆ. ನಾನ್ ನಾಳೆ ಎಲ್ಲರಿಗೂ ಹೇಳ್ತೀನಪ್ಪ, ನಮ್ಮ ವೈಶು ರಾಗಿ ಮುದ್ದೆ ತಿಂದು ಕಪ್ಪುಗಾಗ್ಬಿಟ್ಲು ಅಂತ. ಅಯ್ಯೋ ಪಾಪ ವೈಶು, ನಿಂಗೆ ಹಿಂಗ ಆಗ್ಬಾರ್ದಿತ್ತು. ಏನೇ ಆಗೈತೆ ನಿನಗೆ? ಏನಾದ್ರೂ ಮಾಡ್ಕೊ. ನಾನ್ ಮಾತ್ರ ನಿನ್ ಸವಸಕ್ ಬರಲ್ಲ. ನಿನ್ ಸವಸ 3 ಹೊತ್ತು ಉಪವಾಸ. ನಾನ್ ಫಸ್ಟ್ ಇಲ್ಲಿಂದ ಎದ್ದೋಗ್ತೀನಿ. ಏನಾದ್ರೂ ಮಾಡ್ಕೊ ಅಮ್ಮ ತಾಯಿ, ಏನಾದ್ರೂ ಮಾಡ್ಕೊ. ಗೊತ್ತು, ಎದ್ದೋಗು. ನೀನ್ ಬೇಕು ಬೇಕು ಅಂತ ನೀನ್ ಮಾಡ್ತಿದೀಯಾ? ಸುಮಾಕುಗಿಂತ ನಾನ್ ಚೆನ್ನಾಗಿದ್ದೀನಿ ಅಂತ ಹೊಟ್ಟೆ ಉರಿ ಅಲ್ವಾ ನಿನಗೆ? ಸುಮಾಕುನ ಮದ್ವೆ ಆಗೋಕ್ ಬರೋ ಗಂಡು ನನ್ನನ್ನ ಎಲ್ಲಿ ನೋಡಿ ಇಷ್ಟಪಟ್ಟಿರ್ತಾರೆ ಅಂತ ಹೊಟ್ಟೆ ಕಿಚ್ಚು ಅಲ್ವಾ ನಿನಗೆ? ಅದಕ್ಕೆ ನೀನ್ ಹಿಂಗ್ ಮಾಡಿದ್ಯಾ? ನನಗೆ ಗೊತ್ತು. ಎಷ್ಟು ದುರಾಲೋಚನೆ ಮಾಡಿದ್ಯಾ ವೈಶು ನೀನು? ಅಪ್ಪ, ಇಷ್ಟು ಪುಟ್ಟ ತಲೆಯಲ್ಲಿ ಅಷ್ಟು ದೊಡ್ಡ ದೊಡ್ಡ ಯೋಚನೆ ಮಾಡ್ತೀಯ ವೈಶು? ನಿನ್ ಕೈಯಲ್ಲಿ ಹೆಂಗ್ ಸಾಧ್ಯ ವೈಶು ಇದು? ನನಗೆ ಅಷ್ಟು ಗೊತ್ತಾಗಲ್ಲ, ನನಗೆಲ್ಲ ಗೊತ್ತಾಗುತ್ತೆ ಬಿಡು. ಅಯ್ಯೋ ವೈಶು, ಎಷ್ಟು ಸತಿ ಹೇಳ್ಬೇಕು ನಿನಗೆ? ಆತರ ಏನಿಲ್ಲಮ್ಮ, ನೀನು ತುಂಬಾ ಮುದ್ದಾಗಿದ್ಯಾ. ನೀನು ಹಿಂಗೆ ಇರ್ತೀಯ ವೈಶು. ನಿಜವಾಗ್ಲೂ ಮುದ್ದೆ ಉಂಡ್ರೆ ಯಾರು ಕಪ್ಪುಗಾಗಲ್ಲ, ಅರ್ಥ ಮಾಡ್ಕೋ. ಅಯ್ಯೋ ರಾಮ, ಈ ಹುಡುಗಿಗೆ ಹೇಳೋದು ಸುಮ್ಮನೆ ನೋಡಕ್ ಹೋದ್ರೆ ಅದೇ ಒಳ್ಳೇದು ಅನ್ಸುತ್ತೆ. ಇವಳಂತೂ ಈ ಜನ್ಮದಲ್ಲಿ ನನ್ನ ಮಾತು ಕೇಳಲ್ಲ. ಸುಮ್ಮನೆ ಹೋಗ್ಬಿಡ್ತೀನಿ ಒಳಗೆ ನಾನೇ. ನಾನು ಕಪ್ಪುಗಾಗ್ತೀನಿ ಅಂತ ಎಲ್ಲರೂ ನನ್ನ ಬಿಟ್ಟು ಹೋಗ್ಬಿಟ್ರು. ನಾನೇನ್ ಮಾಡ್ಲಿ ಇವಾಗ? ಅಮ್ಮನೂ ನನ್ನ ಬಿಟ್ಟು ಹೋಗ್ಬಿಟ್ರು. ಅಪ್ಪ, ನಾನು ಕಪ್ಪುಗಾಗ್ಬಿಡ್ತೀನಂತೆ, ಏನ್ ಮಾಡ್ಲಿ? ಏ ವೈಶು, ಯಾಕೆ ಹೇಳ್ತಿದೀಯಾ? ಅಯ್ಯೋ, ನಿನ್ ಕಣ್ಣಲ್ಲಿ ಕಣ್ಣೀರ್ ನೋಡಕ್ ಆಗ್ತಿಲ್ಲ ವೈಶು ನನ್ಗೆ. ಯಾಕೋ, ಏನಾಯ್ತು? ಅಕ್ಕ, ನಾನು ರಾಗಿ ಮುದ್ದೆ ಉಂಡ್ಬಿಟ್ಟೆ, ನಾನು ಕಪ್ಪುಗಾಗ್ಬಿಡ್ತೀನಂತೆ. ಅಯ್ಯೋ ದಡ್ಡಿ ವೈಶು,
ಯಾರು ನಿನಗೆ ಹೇಳಿದ್ದು ರಾಗಿ ಮುದ್ದೆ ಉಂಡ್ರೆ ಕಪ್ಪಗಾಗ್ಬಿಡ್ತೀಯಾ ಅಂತ? ನನಗೆ ಗೊತ್ತು, ಅಣ್ಣ ನಂಗೆಲ್ಲನೂ ಹೇಳ್ದ. ಅಯ್ಯೋ ವೈಶು, ಇಲ್ಲಮ್ಮ, ನಾನು ನೀನ್ ಚಿಕ್ಕೋಳಿದ್ದಿಲ್ಲ ಅವಾಗಿಂದನೂ ನಾನು ರಾಗಿ ಮುದ್ದೆನೇ ಉಂಟಿದ್ದೀನಿ ವೈಶು. ನೋಡು ನಾನು ಕಪ್ಪಗಾಗಿದ್ದೀನಾ? ಇಲ್ಲ ಅಲ್ವಾ, ಕಪ್ಪಗಾಗಲ್ಲ. ಅವನು ಸುಮ್ಮನೆ ನಿನಗೆ ರಾಗಿ ಮುದ್ದೆ ಉಂಡ್ರೆ ಧೈರ್ಯ ಬರುತ್ತೆ ಅಲ್ವಾ, ನಿನ್ ಧೈರ್ಯ ಬಂದಾಗ ನನಗೆ ಡಿಶ್ ಮಾಡ್ಬಿಡ್ತೀಯಾ ಅಂತ ಹೇಳಿ ಎದ್ರುಕೊಂಡವನು ನಿನಗೆ ಕಪ್ಪಗಾಗ್ಬಿಡ್ತೀಯಾ ಅಂತ ಹೇಳಿದಾನೆ ಅಷ್ಟೇ ವೈಶು. ಅದಕ್ಕೆಲ್ಲ ಆಯ್ತಾರಮ್ಮ. ಹೌದಾ ಅಕ್ಕ, ನಿಜವಾಗ್ಲೂ ನಾನು ಕಪ್ಪಗಾಗಲ್ಲ ಅಲ್ವಾ? ಇಲ್ಲ ವೈಶು, ನೀನ್ ಆಗ್ಬೇಕು ಅಂತಂದ್ರೆ ನಾನು ಮುಂಚೆಗಿಂತನೂ ಕಪ್ಪುಗೆ ಇರ್ಬೇಕು ತಾನೆ? ನೋಡು ನಾನು ಎಷ್ಟು ಚೆನ್ನಾಗಿದ್ದೀನಿ, ನಾನೇ ಮುಂಚೆಗಿಂತ ಮುದ್ದೆ ಉಂಟಿದ್ದೀನಿ, ಎಷ್ಟು ಚೆನ್ನಾಗಿದ್ದೀನಿ ಅಂದ್ರೆ ನೀನು ಇವತ್ತೊಂದಿನ ಉಂಡಿರೋ ಕಪ್ಪಗಾಗ್ಬಿಡ್ತೀಯಾ? ಸುಮ್ಮನೆ ತಮಾಷೆ ಮಾಡಿದ್ದಾನೆ, ಎದ್ದೇಳು, ಅಳ್ಬೇಡ. ಸರಿ ಅಕ್ಕ, ಮೊದಲು ಅನ್ನಂ ಡಿಶ್ ಮಾಡ್ತೀನಿ ನಾನು. ಶಕ್ತಿ ಬರ್ತಲ್ಲ ನನಗೆ, ಅವಾಗ ನಾನು ಅನ್ನಂ ಫಸ್ಟ್ ಡಿಶ್ ಮಾಡ್ಬಿಡ್ತೀನಿ. ನಿನಗೆ ಅವಾಗ ಏನು ಮಾಡಲ್ಲ. ನಿನಗೆ ಯಾರಾದ್ರೂ ಎದುರಿಸಿದ್ರೆ ನನ್ನ ಕರಿ, ನಾನು ಬಂದವಳಿಗೆ ಡಿಶ್ ಮಾಡ್ತೀನಿ, ಸರಿನಾ? ನಾನು ರಾಗಿ ಮುದ್ದೆ ಉಂಡಿದ್ದೀನಲ್ಲ ವೈಶು, ನಾನೇ ಡಿಶ್ ಮಾಡ್ತೀನಿ, ಸರಿನಾ ವೈಶು? ಇವಾಗ ಎದ್ದು ಒಳಗೋಗೋಣ ಬಾ.